ಧನುರ್ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ಶನಿ ಮತ್ತು ರಾಹು ಗ್ರಹಗಳು ತಮಗೆ ಶುಭ ಫಲವನ್ನು, ರವಿ, ಕುಜ, ಬುಧ, ಗುರು, ಶುಕ್ರ ಹಾಗೂ ಕೇತು ಗ್ರಹಗಳು ಅಶುಭ ಫಲ ಅಥವಾ ಮಿಶ್ರ ಫಲವನ್ನ ನೀಡುತ್ತವೆ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವು ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನ ಚಾನಲ್ ಅನ್ನ ವೀಕ್ಷಣೆ ಮಾಡುತ್ತಿದ್ದೀರಿ. ಇದರಲ್ಲಿ ನಾನು ಕಲಿತ ಜ್ಯೋತಿಷ್ಯದ ಹಲವಾರು ವಿಷಯಗಳನ್ನ ತಮ್ಮ ಮುಂದೆ ತರಬಯಸುತ್ತಿದ್ದೇನೆ. ಈ ವಿಷಯಗಳು ತಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಚಂದಾದಾರರಾಗಲು ತಾವು ಪ್ರೋತ್ಸಾಹ ನೀಡಬೇಕು ಎಂದು ತಮ್ಮಲ್ಲಿ ಕೋರುತ್ತೇನೆ. ಜುಲೈ ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು 6, 7, 9, 14, 17, 19, 20, 21, 23, 27, 29 ಮತ್ತು 30. ಈ ದಿನಾಂಕಗಳನ್ನು ಒಂದೆಡೆ ಬರೆದಿಟ್ಟುಕೊಳ್ಳಿ. ಇದರಲ್ಲಿ 14, 19 ಮತ್ತು 23 ಈ ದಿನಾಂಕಗಳು ಬಹಳ ಮುಖ್ಯವಾದವು. ಈ ದಿನಾಂಕಗಳಲ್ಲಿ ಅಥವಾ ಈ ದಿನಾಂಕಗಳ ನಂತರ ಜಗತ್ತಿನಲ್ಲಿ ನಡೆಯುವ ವಿಶಿಷ್ಟ ಸುದ್ದಿಗಳ ಕಡೆ ತಾವು ಗಮನ ನೀಡಿ. ಈ ದಿನಾಂಕಗಳು ಯಾವ ರೀತಿ ವರ್ತಿಸುತ್ತವೆ ಎಂಬುದನ್ನು ತಾವು ತಿಳಿಯಬಹುದು. ಈಗ ಕಳೆದ ಮಾಸದಲ್ಲಿ ನಾನು ತಮಗೆ ನೀಡಿರುವ ಬದಲಾವಣೆ ತರುವ ದಿನಾಂಕಗಳಂದು ಅಥವಾ ಆ ದಿನಾಂಕಗಳ ನಂತರ ಯಾವ ರೀತಿ ಬದಲಾವಣೆಗಳು ಹಲವಾರು ವ್ಯಕ್ತಿಗಳ ಅಥವಾ ದೇಶಗಳ ವಿಷಯದಲ್ಲಿ ನಡೆದಿದೆ ಎಂಬುದನ್ನು, ಕೆಲವು ವಿಷಯಗಳನ್ನು ನಾನು ತಮ್ಮ ಮುಂದೆ ತರಬಯಸುತ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ತಂಡವು 18 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ IPL ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಜೂನ್ 4ರಂದು ತಂಡವು ಬೆಂಗಳೂರಿಗೆ ಮರಳಿದಾಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದ ಕಾಲ್ತುಳಿತ ಒಂದು ಘೋರ ದುರಂತ. ಇದು ನಾನು ನೀಡಿರುವ ದಿನಾಂಕ 4ರಂದೇ ನಡೆದಿದೆ ಎಂಬುದು ವಿಶೇಷ. ಅದೇ ರೀತಿ ದಿನಾಂಕ 10 ಮತ್ತು 15 ಈ 2 ದಿನಾಂಕಗಳನ್ನು ಜೂನ್ ತಿಂಗಳಲ್ಲಿ ನಾನು ತಮಗೆ ನೀಡಿದ್ದೆ. ಈ 10 ದಿನಾಂಕ ಕಳೆದ ನಂತರ ಮತ್ತು 15 ದಿನಾಂಕಗಳ ಮುಂಚೆ ಯಾವ ರೀತಿ ಜಗತ್ತಿನಲ್ಲಿ ಹಲವಾರು ಬದಲಾವಣೆಗಳು ನಡೆದಿದೆ ಎಂಬುದನ್ನು ನಾವು ಈಗ ನೋಡೋಣ. ಮೊದಲನೆಯದಾಗಿ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾದ ವಿಮಾನ ದುರಂತ. ಅದು ನಡೆದಿದ್ದು ದಿನಾಂಕ 12ರಂದು. ಅದೇ ರೀತಿ 15ನೇ ತಾರೀಕಿನಂದು ಚಾರ್ಧಾಮ್ ಯಾತ್ರಾ ಸಮಯದಲ್ಲಿ ಹೆಲಿಕಾಪ್ಟರ್ ದುರಂತ. ನಂತರ ಕ್ರಿಕೆಟ್ಗೆ ಬಂದರೆ ವರ್ಲ್ಡ್ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ 4 ದಿನದಲ್ಲಿ ಸೌತ್ ಆಫ್ರಿಕಾ ತಂಡ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಚಾಂಪಿಯನ್ಶಿಪ್ ಪಟ್ಟವನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಪಡೆದಿದೆ. ಈ ಸೌತ್ ಆಫ್ರಿಕಾ ತಂಡದ ನಾಯಕರಾದ ತೆಂಬು ಬಹುಮಾ ಇವರು ಅದ್ಭುತವಾಗಿ ಆಟವಾಡಿ ತಮ್ಮ ತಂಡವನ್ನ ಅದ್ಭುತವಾಗಿ ಮುನ್ನಡೆಸಿ ಸೌತ್ ಆಫ್ರಿಕಾ ತಂಡವು ಮೊಟ್ಟ ಮೊದಲ ಬಾರಿಗೆ ವಿಶ್ವ ಕ್ರಿಕೆಟ್ನಲ್ಲಿ ಒಂದು ಟ್ರೋಫಿಯನ್ನ ಗೆಲ್ಲುವಂತೆ ಮಾಡಿದ್ದಾರೆ. ಇದು ಒಂದು ಅದ್ಭುತ ವಿಷಯ. ಇದು ನಡೆದಿದ್ದು 11 ಮತ್ತು 14 ಜೂನ್ ದಿನಾಂಕಗಳ ಮಧ್ಯೆ. ಇದು ಒಂದು
ಕುತೂಹಲಕಾರಿಯಾದ ಫಲಿತಾಂಶ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ 4 ಜೂನ್ ರಂದು ನಿಫ್ಟಿ 24,530ಕ್ಕೆ ಲೋ ಟಚ್ ಮಾಡಿತ್ತು. ಅದೇ ದಿನಾಂಕ 10ರಂದು 25,199 ಹೈ ಟಚ್ ಆಗಿದೆ. ಅಂದರೆ 669 ಅಂಕಗಳ ಜಿಗಿತ ಕಂಡಿದೆ. ಅದೇ ನಿಫ್ಟಿ ದಿನಾಂಕ 10 ಮತ್ತು 15 ದಿನಾಂಕಗಳ ಮಧ್ಯೆ, ಅಂದರೆ 13ನೇ ದಿನಾಂಕ 24,473 ಲೋ ಟಚ್ ಆಗಿದೆ. ಅಂದರೆ 726 ಅಂಕಗಳ ಕುಸಿತ. ಇದಕ್ಕೆ ಕಾರಣ ಜುಲೈ 13ರಂದು ಶುರುವಾದ ಇಸ್ರೇಲ್ ಮತ್ತು ಇರಾನ್ ದೇಶಗಳ ಮಧ್ಯೆ ಯುದ್ಧ. ಈ ಯುದ್ಧ ಯಾವ ರೀತಿ ಕೊನೆಗಾಣುತ್ತೋ ಬಹಳ ಆತಂಕದ ವಿಷಯ. ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೆಂದರೆ, ಬುಧ ಗ್ರಹವು ದಿನಾಂಕ 10ರಂದು ರಾಹುವಿನ ನಕ್ಷತ್ರ ಆರಿದ್ರ ನಕ್ಷತ್ರಕ್ಕೆ ಪ್ರವೇಶ ಮಾಡಿದೆ. ಅದು ತನ್ನ ಸ್ವಂತ ಮನೆಯಾದ ಮಿಥುನ ರಾಶಿಯಲ್ಲಿ. ಅದೇ ರೀತಿ ರವಿಗ್ರಹವು 15ನೇ ತಾರೀಕಿನಂದು ಕುಜನ ನಕ್ಷತ್ರವಾದ ಮೃಗಶಿರ ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡಿದೆ. ಈ ಎಲ್ಲ ಕಾಂಬಿನೇಷನ್ಗಳನ್ನ ನಾವು ವೀಕ್ಷಣೆ ಮಾಡಿದಾಗ ಬುದ್ಧಿಕಾರಕನಾದ ಬುಧ ಸ್ವಂತ ಮನೆಯಲ್ಲಿದ್ದರೂ ರಾಹುವಿನ ನಕ್ಷತ್ರದಲ್ಲಿ ಸಂಚಾರ ಮಾಡಿದಾಗ ಯಾವ ರೀತಿ ಬುದ್ಧಿ ಸ್ಥಿಮಿತ ಕಳೆದುಕೊಳ್ಳುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ. ನೀವು ಅಕ್ಕಪಕ್ಕದ ಮನೆಯವರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದುತ್ತೀರಿ. ನಿಮ್ಮ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿ ಈ ಅವಧಿಯಲ್ಲಿ ಚೆನ್ನಾಗಿರಲಿದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸನ್ನು ಕಾಣುತ್ತಾರೆ. 4ನೇ ಮನೆಯ ನಿಮ್ಮ ತಾಯಿ ಸಂತೋಷದಿಂದಿದ್ದು ಒಳ್ಳೆಯ ಆರೋಗ್ಯ ಇರುತ್ತದೆ. ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ. ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಒಳ್ಳೆಯ ಲಾಭ ಪಡೆಯುತ್ತೀರಿ. ನೀವು ಕೃಷಿಕರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ನಿಮ್ಮ ಕಾಯಿಲೆಗಳು ಕಡಿಮೆಯಾಗಲಿವೆ. ನಿಮಗೆ ಕೆಲಸದಲ್ಲಿ ಯಶಸ್ಸು ಕಷ್ಟವಾಗಲಿದೆ. ಈ ಅವಧಿಯಲ್ಲಿ ನಿಮಗೆ ಕಾರ್ಮಿಕರ ಸಹಕಾರ ಸರಿಯಾಗಿ ಸಿಗುವುದಿಲ್ಲ. ನೀವು ಈ ಅವಧಿಯಲ್ಲಿ ಸಾಲವನ್ನು ಕೊಡಬೇಡಿ, ಏಕೆಂದರೆ ಕೊಟ್ಟ ಸಾಲ ವಾಪಸ್ ಸಿಗುವುದು ನಿಧಾನವಾಗಲಿದೆ. ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರುವುದು ನಿಧಾನವಾಗಲಿದೆ. ನೀವು ಬಾಡಿಗೆಗಾಗಿ ಮನೆಯನ್ನು ಅಥವಾ ವಾಣಿಜ್ಯ ಮಳಿಗೆಯನ್ನು ಕೊಟ್ಟಿದ್ದರೆ ಆ ಬಾಡಿಗೆದಾರರಿಂದ ತಾವು ಕಿರಿಕಿರಿಯನ್ನು ಅನುಭವಿಸುತ್ತೀರಿ. ನಿಮ್ಮ ತಂದೆಯ ಕೆಲಸ ಅಥವಾ ವ್ಯಾಪಾರದಲ್ಲಿ ಯಶಸ್ಸು ನಿಧಾನವಾಗಲಿದೆ. ನಿಮ್ಮ ಪಾಲುದಾರರು ವ್ಯವಹಾರದಲ್ಲಿ ನಿಧಾನವಾಗಿ ಹೂಡಿಕೆ ಮಾಡಿದರೂ ಅವರಿಗೆ ಒಳ್ಳೆಯ ಲಾಭ ಸಿಗಲಿದೆ. ನೀವು ಸಾಲಕ್ಕಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನಿಮ್ಮ ಸ್ನೇಹಿತರು, ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ
ನಿರೀಕ್ಷಿತ ಮಟ್ಟದ ಸಹಾಯ ದೊರೆಯುವುದಿಲ್ಲ. ನಿಮ್ಮ ಆಕಾಂಕ್ಷೆಗಳು ಮತ್ತು ಬಯಕೆಗಳು ಈ ಅವಧಿಯಲ್ಲಿ ಈಡೇರುವುದಿಲ್ಲ. ನಿಮ್ಮ ವಿದೇಶಿ ಸಹಭಾಗಿತ್ವ ಕಷ್ಟಕರವಾಗಲಿದೆ. ನಿಮ್ಮ ಪಾಲುದಾರರ ಜೊತೆ ಸಾಮರಸ್ಯದ ಕೊರತೆ ಕಂಡುಬರಲಿದೆ. ನೀವು ಯಾವುದಾದರೊಂದು ಕಾರಣಕ್ಕೆ ಆಸ್ಪತ್ರೆ ಸೇರಿದ್ದರೆ ಅಲ್ಲಿಂದ ಬಿಡುಗಡೆ ನಿಧಾನವಾಗಲಿದೆ. ನೀವು ಕೆಲಸದಲ್ಲಿ ಬದಲಾವಣೆಗಾಗಿ ಯತ್ನಿಸಿದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನಿಮ್ಮ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳು ಕಿರಿಕಿರಿಯಿಂದ ಕೂಡಿರುತ್ತವೆ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ನಿಧಾನವಾಗಿ ಯಶಸ್ಸು ಕಾಣುತ್ತವೆ. ನೀವು ಈ ಅವಧಿಯಲ್ಲಿ ಧರ್ಮ ಕಾರ್ಯ ಮಾಡಬೇಕೆಂದಿದ್ದರೂ ಅದು ಸಾಧ್ಯವಿಲ್ಲ. ನಿಮ್ಮ ಹಡಗು ಅಥವಾ ವಿಮಾನದ ದೂರ ಪ್ರಯಾಣ ಕಿರಿಕಿರಿಯಿಂದ ಕೂಡಿರುತ್ತವೆ. ನಿಮ್ಮ ಪುಸ್ತಕ ಪ್ರಕಟಣೆ ನಿಧಾನವಾಗಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.